ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನಲ್ಲಿ ನಾನೊಂದು ಹೆಲ್ತಿ ಹೇರ್ ಗ್ರೋ ಆಗೋದಕ್ಕೆ, ಹೇರ್ ಥಿಕ್ ಆಗೋದಕ್ಕೆ, ಹಾಗೆ ಹೇರ್ ಸ್ಮೂತ್ ಆಗೋದಕ್ಕೆ ಒಂದು ಬ್ಯೂಟಿಫುಲ್ ಹೇರ್ ಮಾಸ್ಕ್ನ ತೋರಿಸಿದ್ದೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಹೇರ್ ಮಾಸ್ಕಿಗೆ ಬೇಕಾಗಿರೋ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಬಂದು ಒಂದು ಫ್ಲ್ಯಾಕ್ಸ್ ಸೀಡ್ಸು ಹಾಗೆ ಒಂದು ಮೇಥಿ ಸೀಡ್ಸು. ಸೊ ಇವೆರಡನ್ನೂ ನಾವು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು, ಆಯಿತಾ. ಸೊ ಈ ಫ್ಲ್ಯಾಕ್ಸ್ ಸೀಡ್ಸು ನಿಮ್ಮ ಹೇರ್ ಲೆಂತ್ ಎಷ್ಟಿದೆಯೋ ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಬರೀ ಸ್ಕ್ಯಾಲ್ಪ್ಗೆಲ್ಲ, ಹೇರ್ ರೂಟ್ಸ್ ಇಂದ ಹೇರ್ ಟಿಪ್ವರ್ಗೂ ಹಾಕೋಬೇಕಂದ್ರೆ ಹೇರ್ಗೆ ಸಹ ಹಾಕೋಬೇಕು, ಹೇರ್ ಸ್ಟ್ಯಾಂಡ್ಸ್ಗೆ ಸಹ ಯೂಸ್ ಮಾಡ್ಬೋದು ಇದು. ಸೊ ಫ್ರಿಜ್ ಫ್ರೀ ಆಗುತ್ತೆ ನಮ್ಮ ಹೇರು. ಸೊ ನಾನಿಲ್ಲಿ ನನಗೆ ಬೇಕಾಗಿರೋದು ಜಸ್ಟ್ 1 ಸ್ಪೂನ್ ಫುಲ್ ಆಫ್ ಫ್ಲ್ಯಾಕ್ಸ್ ಸೀಡ್ಸು, 1 ಸ್ಪೂನ್ ಫುಲ್ ಆಫ್ ಮೇಥಿ ಸೀಡ್ಸ್, ಒಂದು ಸ್ವಲ್ಪ ಕರ್ರಿ ಲೀವ್ಸ್. ಓಕೆನಾ, ಒಂದು ಹಿಡಿಯಷ್ಟು ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಈ 3 ಇಂಗ್ರೀಡಿಯೆಂಟ್ಸ್, ಡ್ರೈ ಇಂಗ್ರೀಡಿಯೆಂಟ್ಸ್ನೇ ನೀವು ಫಸ್ಟು ಒಂದು ರೌಂಡು ನೀಟಾಗಿ ಪುಡಿ ಮಾಡ್ಕೊಳ್ಳಿ. ಚೆನ್ನಾಗಿ ಫುಲ್ ಸ್ಮೂತ್ ಆಗೋ ರೀತಿಯೇ ನೀವು ಪೌಡರ್ ಮಾಡ್ಕೊಳ್ಳಿ. ಪೌಡರ್ ಮಾಡ್ಕೊಂಡಿದ್ದಾದಮೇಲೆ 1 ಫುಲ್ ಗ್ಲಾಸ್ ಆಫ್ ವಾಟರ್ಗೆ ಈ ಪೌಡರ್ನ ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಸಿ. ಸೊ ಅದು ಕುದೀತಾ ಥಿಕ್ ಆಗುತ್ತೆ, ಯಾಕೆಂದರೆ ಫ್ಲ್ಯಾಕ್ಸ್ ಸೀಡ್ಸ್ ಇರೋದ್ರಿಂದ ಅದು ಸ್ವಲ್ಪ ಥಿಕ್ ಆಗಬೇಕದು. ಸೊ ಇವಾಗ ನಾನು ನೋಡಿ, ಅದು 1 ಗ್ಲಾಸ್ ಆಫ್ ವಾಟರ್ ಹಾಕಿ ಚೆನ್ನಾಗಿ ಕುದಿಸೋದಕ್ಕೆ ಇಟ್ಟಿದ್ದೀನಿ. ಇದು ಕುದ್ದಾದಮೇಲೆ ಪೇಸ್ಟು ಈ ಥರ ಆಗಿದೆ, ಓಕೆನಾ. ಇವಾಗ ಈ ಪೇಸ್ಟಿಗೆ ಅದು ತುಂಬ ಟೈಟ್ ಆಗಿದೆ ಅಂತ ಅಂದ್ಕೊಳ್ಳಿ, ಒಂದು ಗಟ್ಟಿ ಮೊಸರು, ಒಂದು ಅರ್ಧ ಗ್ಲಾಸಷ್ಟು ಗಟ್ಟಿ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಇನ್ನೇನು ಲೆಮನ್ ಆಗಲಿ ಹನಿ ಆಗಲಿ ಹಾಕೋದಕ್ಕೆ ಹೋಗಬೇಡಿ, ಓನ್ಲಿ ಗಟ್ಟಿ ಮೊಸರು. ನಿಮ್ಗೆ ಹಾಗೂ ತುಂಬ ಡ್ರೈ ಆಗುತ್ತೆ ಅಂತ ಅನಿಸಿದ್ರೆ ಲೈಟಾಗಿ ಆಲಿವ್ ಆಯಿಲ್ ಆರ್ ಆಲ್ಮಂಡ್ ಆಯಿಲ್ನ ಹಾಕ್ಕೊಳ್ಳಿ, ಓಕೆನಾ. ಸೊ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ನೀಟಾಗಿ ಸ್ಕ್ಯಾಲ್ಪಿಂದನೂ ಮಸಾಜ್ ಮಾಡ್ತಾ ನಿಮ್ಮ ಹೇರ್ ರೂಟಿಂದ ಹೇರ್ ಟಿಪ್ವರೆಗೂ ಅದು ಅಪ್ಲೈ ಮಾಡಬೇಕು. ಸೊ ಇದರಲ್ಲಿ ನಮಗೆ ಫ್ಲ್ಯಾಕ್ಸ್ ಸೀಡ್ಸ್ ಇದೆ. ಈ ಫ್ಲ್ಯಾಕ್ಸ್ ಸೀಡ್ಸು ನಮ್ಮ ಹೇರ್ನ ಫ್ರಿಜ್ ಫ್ರೀ ಮಾಡೋದಕ್ಕೆ ಹಾಗೆ ಸ್ಮೂತ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಫ್ಲ್ಯಾಕ್ಸ್ ಸೀಡ್ಸ್ ಹೇರ್ ಮಾಸ್ಕ್ನ ನಾವು ಯೂಸ್ ಮಾಡ್ತಾ ನಮ್ಮ ಹೇರು ಸಾಫ್ಟಾಗಿ ನ್ಯಾಚುರಲ್ ಆಗಿ ಸ್ಮೂತ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಾವು ಸಲೂನಲ್ಲಿ ರಿಬಾಂಡಿಂಗ್ ಅಂತ, ಹಾಗೆ ಸ್ಮೂದನಿಂಗ್ ಅಂತ, ಸ್ಟ್ರೈಟ್ನಿಂಗ್ ಅಂತ ಮಾಡಿಸ್ಕೊತೀವಲ್ಲ, ಇದು ಒಂಥರ ನ್ಯಾಚುರಲ್ ಟ್ರೀಟ್ಮೆಂಟ್, ಓಕೆನಾ. ನಿಮಗೆ ಇನ್ನೂ ಅವೈಲಬಲ್ ಇದ್ದರೆ ಈ ಹೇರ್ ಮಾಸ್ಕಲ್ಲಿ ಮೊಸರು ಬದಲು ಕೋಕೋನಟ್ ಮಿಲ್ಕ್ನ ಹಾಕಿ, ಅದು ಇನ್ನೂ ತುಂಬ ಒಳ್ಳೆಯದು, ಓಕೆನಾ. ನನಗೆ ಅವೈಲಬಿಲಿಟಿ ಇರಲಿಲ್ಲ, ಸೊ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಕೋಕೋನಟ್ ಮಿಲ್ಕ್ದು ಕೂಡ ಹೇರ್ ಮಾಸ್ಕ್ ತೋರಿಸಿದ್ದೀನಿ, ನೀವು ಒಮ್ಮೆ ಚೆಕ್ ಮಾಡಿ, ಓಕೆನಾ. ಹೇರ್ ರೂಟಿಂದ ಹೇರ್ ಸ್ಟ್ಯಾಂಡ್ವರೆಗೂ ಚೆನ್ನಾಗಿ ಅಪ್ಲೈ ಮಾಡಿ. 1-2-3 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿ, ಓಕೆ. ಎಲ್ಲನ ಆಚೆ ಕಡೆ ಮಾಡ್ಕೊಳ್ಳಿ, ಯಾಕೆಂದರೆ ಇದರಲ್ಲಿರುವಂಥ ಪಾರ್ಟಿಕಲ್ಸ್ ಎಲ್ಲ ಕೆಳಗೆ ಬೀಳ್ತಿರುತ್ತೆ, ತೊಂದರೆ ಇಲ್ಲ. ನೀಟಾಗಿ ಈ ಥರ ಹಚ್ಕೊಂಡಿದ್ದಾದಮೇಲೆ ಒಂದು ಬನ್ ಹಾಕಿಬಿಟ್ಟು ಒಂದು 1 ಅವರ್ ಬಿಟ್ಬಿಡಿ, ನಿಮಗೆ ಟೈಮ್ ಇದ್ದರೆ. ಇಲ್ಲಾಂದರೆ ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಬಿಟ್ಟರೂ ಸಾಕು. ನೀವು ಅಪ್ಲೈ ಮಾಡ್ಕೊಳ್ಳೋಗಂತೂ ಚೆನ್ನಾಗಿ ಮಸಾಜ್ ಮಾಡ್ತಾ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಡ್ರೈ ಆಗಿದೆ. ನಾನಂತೂ 1 ಅವರ್ ಬಿಟ್ಬಿಟ್ಟಿದೆ. 1 ಅವರ್ ಆದಮೇಲೆ ನೋಡಿ, ಹೇರು ಥಿಕ್ನೆಸ್ ಬರುತ್ತೆ, ವಾಲ್ಯೂಮ್ ಬರುತ್ತೆ, ಓಕೆ. ನನ್ನ ಹೇರ್ ಅಂತೂ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಈ ಹೇರ್ ಮಾಸ್ಕಿಂದ. ನನಗಂತೂ ತುಂಬ ಚೆನ್ನಾಗಿ ಒಪ್ಪಿದೆ ಈ ಹೇರ್ ಮಾಸ್ಕು, ಓಕೆ. ಹೇರ್ ಗ್ರೋತ್ ಆಗುತ್ತೆ, ಹೇರ್ ಥಿಕ್ ಆಗುತ್ತೆ, ಫ್ರಿಜ್ ಫ್ರೀ ಆಗುತ್ತೆ ಹೇರು, ಓಕೆ. ನೋಡಿ, ನನ್ನ ಹೇರ್ ನೋಡಿ ಎಷ್ಟು ಶೈನಿಂಗ್ ಕಾಣಿಸ್ತಿದೆ, ಫ್ರಿಜ್ ಫ್ರೀ ಆಗುತ್ತೆ. ಯಾವುದೇ ರೀತಿ ನಿಮಗೆ ಡ್ರೈ ಎಂಡ್ಸ್ ಆಗಲಿ ಯಾವುದೇ ರೀತಿ ಇರಲ್ಲ. ಹೇರ್ ಕೂಡ ಸಖತ್ ಸ್ಮೂತಾಗಿ ಅನಿಸುತ್ತೆ, ನೀವು ಹೇರ್ ಕೈ ಹಾಕಿ ನಿಮ್ಮ ಹೇರಲ್ಲಿ ನೋಡ್ತಿದ್ರೆ, ಓಕೆನಾ. ಸೊ ಈ ಹೇರಿಂದ ನಿಮ್ಮ ಹೇರ್ ಲೆಂತ್ ಕೂಡ ಗ್ರೋ ಆಗುತ್ತೆ, ಚೆನ್ನಾಗಿ ಗ್ರೋ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಹೇರ್ ತುಂಬ ತಿನ್ನಾಗಿದ್ದು ಬಾಲ್ಡಸ್ ಆಗಿದ್ದರೆ ಈ ಹೇರ್ ಮಾಸ್ಕಿಂದ ಹೇರ್ ರೀಗ್ರೋತ್ ಆಗುತ್ತೆ, ಹಾಗೆ ಥಿಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಒಳ್ಳೆ ಹೇರ್ ಮಾಸ್ಕು. ವಾರಕ್ಕೆ ಒಂದು 2 ಸಲ ಆದರೂ ಹಾಕಿ, ತುಂಬ ಹೇರ್ ಫಾಲ್ ಇದ್ದರೆ. ಸೊ